ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ತುಂಬಾನೇ ಕುತೂಹಲಕಾರಿ ಹಾಗೆ ಸ್ವಲ್ಪ ವಿಭಿನ್ನವಾಗಿರುವ ವಿಷಯವೊಂದರ ಬಗ್ಗೆ ಮಾತನಾಡಲಿದ್ದೇವೆ. ಅದೇನಪ್ಪಾ ಅಂದ್ರೆ, ನಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿಗೂ ಮತ್ತು ಭಾರತದ ಸಂವಿಧಾನದ ಉಳಿವಿಗೂ ಇರುವ ಅವಿನಾಭಾವ ಸಂಬಂಧ. ಇದು ನಂದಿ ಕೂಗು ಅಭಿಯಾನದ ಒಂದು ಮೂಲ ದಾಖಲೆ ತೆರೆದಿಡುವ ಅತ್ಯಂತ ಆಳವಾದ ಒಳನೋಟ. ಕೃಷಿ, ತತ್ವಶಾಸ್ತ್ರ ಮತ್ತು ನಮ್ಮ ಸಂವಿಧಾನ, ಈ ಮೂರು ಕ್ಷೇತ್ರಗಳು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅನ್ನೋದನ್ನ ಬನ್ನಿ ಇವತ್ತು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಂದಿ ಕೂಗು ಅಭಿಯಾನ ನಮ್ಮ ಶಾಸಕರ ಮುಂದಿಟ್ಟಿರೋ ಅತ್ಯಂತ ಗಂಭೀರವಾದ ಪ್ರಶ್ನೆ ಇದು. ಜೋಡೆತ್ತಿನ ರೈತರು ಉಳಿಯದಿದ್ದರೆ ಭಾರತದ ಸಂವಿಧಾನ ಉಳಿಯಲು ಸಾಧ್ಯವೇ? ಖಂಡಿತ, ಇದೊಂದು ಸಾಮಾನ್ಯ ಪ್ರಶ್ನೆ ಅಲ್ಲವೇ ಅಲ್ಲ. ಇದು ಇಡೀ ಅಭಿಯಾನದ ಅಡಿಪಾಯ ಅಂತಲೇ ಹೇಳ್ಬೋದು. ಕೃಷಿಕರ ಅಳಿವುಳಿವು ನೇರವಾಗಿ ದೇಶದ ಸರ್ವೋಚ್ಚ ಕಾನೂನಿನ ಭದ್ರತೆಯೊಂದಿಗೆ ತಳುಗು ಹಾಕಿಕೊಂಡಿದೆ ಅನ್ನೋ ದಿಟ್ಟ ನಿಲುವನ್ನು ಇದು ಮಂಡಿಸುತ್ತೆ. ನಮ್ಮ ಇಂದಿನ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲು ಈ ಮೂಲ ಪ್ರಶ್ನೆ ಏನು ಅಂತ ನೋಡೋಣ. ಆಮೇಲೆ ಸಂವಿಧಾನದ ಬೇರುಗಳು, ಇಂದಿನ ಕೃಷಿ ಬಿಕ್ಕಟ್ಟು, ನಂದಿ ಪರಿಹಾರಗಳು ಮತ್ತೆ ಕೊನೆಯದಾಗಿ ಮುಂಬರುವ ಐತಿಹಾಸಿಕ ಪಾದಯಾತ್ರೆ. ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ. ಭಾಗ 1, ಮೂಲ ಪ್ರಶ್ನೆ ಹಾಗೂ ಶಾಸಕರಿಗೆ ಸವಾಲು. ಅಷ್ಟಕ್ಕೂ ಈ ದಾಖಲೆ ಜನಪ್ರತಿನಿಧಿಗಳಿಗೆ ಹಾಕಿರೋ ಆ ನೇರ ಸವಾಲು ಏನು ಅಂತ ನೋಡೋಣ. ಈ ಸವಾಲನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಂದಿ ಶಕ್ತಿ ಅಂದ್ರೆ ಏನು ಅನ್ನೋದನ್ನ ನಾವು ತಿಳಿಲೇಬೇಕು. ಈ ದಾಖಲೆ ಹೇಳೋ ಪ್ರಕಾರ ನಂದಿ ಶಕ್ತಿ ಅಂದ್ರೆ ಭೂಮಿಯ ಜೀವಂತಿಕೆ ಮತ್ತು ಪುನರುತ್ಪಾದಕ ಶಕ್ತಿ. ಅಂದ್ರೆ ಭೂಮಿಯ ಫಲವತ್ತತೆಯನ್ನ ಕಾಪಾಡೋ ಈ ಶಕ್ತಿನೇ ನಮ್ಮ ದೇಶದ ಕಾನೂನುಬದ್ಧ ಅಸ್ತಿತ್ವಕ್ಕೂ ಕಾರಣ ಅಂತ ಇದು ವಾದಿಸುತ್ತೆ. ಇದು ನಿಜಕ್ಕೂ ಒಂದು ಹೊಸ ದೃಷ್ಟಿಕೋನ ಅಲ್ವಾ? ಮುಂದಿನದು ಭಾಗ 2, ಸಂವಿಧಾನದ ಬೇರುಗಳು ಮತ್ತು ಐತಿಹಾಸಿಕ ನಂಟು. ಈ ವಾದವನ್ನ ಇತಿಹಾಸ ಮತ್ತು ತತ್ವಶಾಸ್ತ್ರ ಹೇಗೆ ಬೆಂಬಲಿಸ್ತವೆ ಅನ್ನೋದನ್ನ ನೋಡೋಣ. ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿ ಏನಂದ್ರೆ, ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಮೊದಲ ಪುಟದಲ್ಲಿಯೇ ಸಿಂಧೂ ಕಣಿವೆ ನಾಗರಿಕತೆಯ ನಂದಿ ಮುದ್ರೆ ಇದೆ. ಅಂದ್ರೆ ಸಂವಿಧಾನದ ಭವಿಷ್ಯ ಈ ಜೋಡೆತ್ತಿನ ರೈತರ ಮೇಲೆಯೇ ನಿಂತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಅಭಿಯಾನ ಹೇಳುತ್ತೆ. 5000 ವರ್ಷಗಳ ಇತಿಹಾಸ ಮಾತ್ರವಲ್ಲ, ವಿಶ್ವಗುರು ಬಸವಣ್ಣನವರು ಕಲಿಸಿದ ಕಾಯಕ ಮತ್ತು ದಾಸೋಹ ಸಂಸ್ಕೃತಿಯನ್ನು ಈ ಕೃಷಿ ಪದ್ಧತಿ ಉಳಿಸಿ ಬಳಸುತ್ತೆ ಅನ್ನೋದು ಇಲ್ಲಿನ ಪ್ರಮುಖ ಅಂಶ. ಈಗ ಇವೆರಡರ ನಡುವಿನ ವ್ಯತ್ಯಾಸವನ್ನ ನಾವು ಗಮನಿಸಲೇಬೇಕು. ಒಂದ್ ಕಡೆ 5000 ವರ್ಷಗಳಿಂದ ಸಂವಿಧಾನದ ಬೇರುಗಳನ್ನ ಗಟ್ಟಿಗೊಳಿಸಿದ ಸುಸ್ಥಿರವಾದ ಜೋಡೆತ್ತಿನ ಕೃಷಿ ಇದೆ. ಇನ್ನೊಂದ್ ಕಡೆ ಭೂಮಿಯನ್ನೇ ನಾಶ ಮಾಡ್ತಿರೋ ಆಧುನಿಕ ಯಂತ್ರಗಳು ಮತ್ತೆ ರಾಸಾಯನಿಕ ಕೃಷಿ ಇದೆ. ಈ ತೈಲ ಆಧಾರಿತ ತಾತ್ಕಾಲಿಕ ಬದಲಾವಣೆಯಿಂದಾಗಿ ಮೂಲ ಬೇರುಗಳಾದ ರೈತರೇ ಈಗ ಅಳಿವಿನ ಅಂಚಿಗೆ ಬಂದು ನಿಂತಿದ್ದಾರೆ ಅಂತ ಈ ದಾಖಲೆ ಎಚ್ಚರಿಸುತ್ತೆ. ಇನ್ನು ಭಾಗ 3, ಆಧುನಿಕ ಕೃಷಿ ಬಿಕ್ಕಟ್ಟು, ಸಾಲ ಮತ್ತು ದುರಂತ. ಇಂದಿನ ಕೃಷಿ ಕ್ಷೇತ್ರದ ನಿಜ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಇಲ್ಲಿ ನೋಡೋಣ. 3 ಲಕ್ಷ. ಹೌದು, ಈ ಸಂಖ್ಯೆ ನಿಜಕ್ಕೂ ಆಘಾತಕಾರಿ. ದಾಖಲೆಯ ಪ್ರಕಾರ ಕೇವಲ ಕಳೆದ 30 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಸುಮಾರು 3 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾವಯವ ಗೊಬ್ಬರದ ಕೊರತೆ, ಹೆಚ್ಚಾಗ್ತಿರೋ ಕೃಷಿ ವೆಚ್ಚ ಹಾಗೂ ಆ ಸಾಲದ ಸುಳಿಯೇ ಈ ಮಹಾದುರಂತಕ್ಕೆ ಕಾರಣ ಅಂತ ಅಭಿಯಾನ ಸ್ಪಷ್ಟವಾಗಿ ಬೊಟ್ಟು ಮಾಡಿ ತೋರಿಸುತ್ತೆ. ಇದೇ ರೀತಿ ಮುಂದುವರೆದರೆ ಮುಂದೆ ಏನಾಗಬಹುದು? ಇಲ್ಲಿ ಒಂದು ಆತಂಕಕಾರಿ ಸರಪಳಿ ಕ್ರಿಯೆಯನ್ನ ವಿವರಿಸಲಾಗಿದೆ. ಮೊದಲನೆಯದಾಗಿ, ಯುದ್ಧ ಅಥವಾ ಪ್ರಕೃತಿ ವಿಕೋಪದಿಂದ ಪಳೆಯುಳಿಕೆ ಇಂಧನ ಅಂದ್ರೆ ತೈಲ ಪೂರೈಕೆ ನಿಂತೋಗ್ಬೋದು. ಎರಡನೆಯದಾಗಿ, ಉಳುಮೆ ಮಾಡಲು ನಮ್ಮಲ್ಲಿ ಎತ್ತುಗಳೂ ಇಲ್ಲ, ಯಂತ್ರ ಓಡಿಸಲು ತೈಲವೂ ಇಲ್ಲ ಅನ್ನೋ ಶೂನ್ಯ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಮತ್ತೆ ಮೂರನೆಯದಾಗಿ, ಈ ಗಂಭೀರ ಬಿಕ್ಕಟ್ಟು ನೇರವಾಗಿ ದೇಶದ ಸಂವಿಧಾನಕ್ಕೆ ಬಹುದೊಡ್ಡ ಪೆಟ್ಟು ನೀಡುತ್ತೆ ಅಂತ ದಾಖಲೆ ಹೇಳುತ್ತೆ. ಇದನ್ನ ಕೇಳಿದ್ರೆ ಖಂಡಿತ ಕಳವಳ ಆಗತ್ತೆ ಅಲ್ವಾ? ಹಾಗಾದ್ರೆ ಇದಕ್ಕೆ ಪರಿಹಾರವೇನಿಲ್ವಾ? ಅದನ್ನೇ ಭಾಗ 4, ನಂದಿ ಪರಿಹಾರಗಳು ಮತ್ತು ಆರ್ಥಿಕ ಬೇಡಿಕೆಗಳು ವಿಭಾಗದಲ್ಲಿ ನೋಡೋಣ. ಇಲ್ಲಿನ ಅತ್ಯಂತ ನಿರ್ಣಾಯಕ ಅಂಶ ಏನಂದ್ರೆ, ಬಿಕ್ಕಟ್ಟನ್ನು ಅಷ್ಟೇ ಹೇಳದೆ ಕೆಲವು ಸ್ಪಷ್ಟ ಶಾಸನಬದ್ಧ ಬೇಡಿಕೆಗಳನ್ನು ಮುಂದಿಡಲಾಗಿದೆ. ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು 11,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ನಂದಿಯನ್ನು ರಾಷ್ಟ್ರೀಯ ಶಕ್ತಿ ಅಂತ ಘೋಷಣೆ ಮಾಡಬೇಕು. ಅಷ್ಟೇ ಅಲ್ಲ, ಪ್ರತಿ ರಾಜ್ಯದ ಬಜೆಟ್ನಲ್ಲಿ 10% ಇದಕ್ಕೆ ಮೀಸಲಿಡಬೇಕು ಮತ್ತು ನಂದಿ ಸಂಪತ್ತು ರೈತನ ಮನೆಯಲ್ಲ ಉಳಿಯುವಂತೆ ನೋಡಿಕೊಳ್ಬೇಕು ಅನ್ನೋದು ಪ್ರಮುಖ ಬೇಡಿಕೆಗಳು. ಇದರ ಜೊತೆಗೆ ಒಂದು ಸೃಜನಶೀಲ ದೃಷ್ಟಿಕೋನ ಕೂಡ ಇಲ್ಲಿದೆ. ಅದೇ ನಂದಿ ಬ್ರ್ಯಾಂಡಿಂಗ್. ಅಂದ್ರೆ ಪಾರಂಪರಿಕ ಕೃಷಿ ಪರಿಸರದಿಂದಲೇ ಭವಿಷ್ಯದಲ್ಲಿ ನಂದಿ ವಿದ್ಯುತ್, ನಂದಿ ಗ್ಯಾಸ್, ನಂದಿ ಅಡಿಗೆ ಎಣ್ಣೆ, ನಂದಿ ಗೊಬ್ಬರಗಳು, ಔಷಧಿಗಳು ಮತ್ತು ನಂದಿ ಆಹಾರವನ್ನ ಉತ್ಪಾದಿಸುವುದು. ಈ ಮೂಲಕ ನಮ್ಮ ಸಂವಿಧಾನವನ್ನು ಭದ್ರಪಡಿಸಬಹುದು ಅನ್ನೋದು ಅಭಿಯಾನದ ಆಶಯ.
ಮುಂದಿನದು ಭಾಗ 5 ಮುಂಬರುವ ಪಾದಯಾತ್ರೆ. ಈ ಹೋರಾಟ ಕೇವಲ ಕಾಗದದ ಮೇಲಷ್ಟೇ ಉಳಿದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಹೌದು, ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರೇರಣೆಯಿಂದ ಹಾಗೂ ಪುನರ್ವೈಭವಂ ಫೌಂಡೇಶನ್ ನೇತೃತ್ವದಲ್ಲಿ ಒಂದು ಬೃಹತ್ ಐತಿಹಾಸಿಕ ಪಾದಯಾತ್ರೆ ರೂಪುಗೊಳ್ಳುತ್ತದೆ. ಇದರ ರೂಪರೇಷೆ ನೋಡಿದರೆ ಬಸವ ಜಯಂತಿಯಿಂದ ಆರಂಭವಾಗಿ 11 ದಿನಗಳ ಕಾಲ 11 ಗ್ರಾಮಗಳಲ್ಲಿ ರೈತರ ಪಾದಪೂಜೆ ಮಾಡುವ ಮೂಲಕ ನಂದಿ ಸೇನೆ ರಚಿಸಲಾಗಿದೆ. ಅಧಿಕೃತವಾಗಿ ಈ ಪಾದಯಾತ್ರೆ ಏಪ್ರಿಲ್ 30, 2026ರಂದು ಬಸವ ಕಲ್ಯಾಣದ ಪುರುಷಕಟ್ಟೆಯಿಂದ ಶುರುವಾಗಲಿದ್ದು ಮೇ 13, 2026ರಂದು ಕೂಡಲ ಸಂಗಮದಲ್ಲಿ ಮುಕ್ತಾಯಗೊಳ್ಳಲಿದೆ. ಕೊನೆಯದಾಗಿ ಅಭಿಯಾನದ ಮೂಲ ತತ್ವವನ್ನು ಸಾರುವ ಈ ಆಳವಾದ ರೂಪಕವನ್ನು ನಾವು ಗಮನಿಸಲೇಬೇಕು. ಬೇರುಗಳಿಲ್ಲದೆ ಮರ ಬದುಕುವುದು, ಜೋಡೆತ್ತಿನ ಕೃಷಿಕರು ಉಳಿಯದಿದ್ದರೆ ಸಂವಿಧಾನದ ಭದ್ರತೆ ನಾಶವಾಗುವುದು. ಕೃಷಿಕರ ಉಳಿವು ಕೇವಲ ಒಂದು ಆರ್ಥಿಕ ವಿಷಯವಷ್ಟೇ ಅಲ್ಲ, ಅದು ನಮ್ಮ ನಾಡಿನ, ನಮ್ಮ ಕಾನೂನಿನ ಅಸ್ತಿತ್ವದ ಪ್ರಶ್ನೆ ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇದರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಲೇಬೇಕಿದೆ ಅಲ್ವಾ? ಈ ಮಾಹಿತಿಯುಕ್ತ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದ್ದಕ್ಕೆ ಧನ್ಯವಾದಗಳು.